ಒಂದು ಮೂಢನಂಬಿಕೆ ಹೋಗಿಸಿದ್ರ ಸರ್? ಚಾಮರಾಜನಗರ ಕಾಲಿಟ್ಟರೆ ಮುಖ್ಯಮಂತ್ರಿ ಅಧಿಕಾರ ಮೂಢನಂಬಿಕೆ ಮೌಢ್ಯಗಳು ಕಂದಾಚಾರಗಳಲ್ಲಿ ನಂಬಿಕೆ ಅದರಿಂದ ಚಾಮರಾಜನಗರಕ್ಕೆ ಬಂದರೂ ಒಂದೇ, ಮೈಸೂರಿಗೆ ಬಂದರೂ ಒಂದೇ, ಬೆಂಗಳೂರಿಗೆ ಬಂದರೂ ಒಂದೇ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ. ಮೂಢನಂಬಿಕೆಯಲ್ಲಿ ನಂಬಿಕೆ ಇಲ್ಲ ಅಂತಂದ್ಮೇಲೆ ಇವೆಲ್ಲ ಪ್ರಶ್ನೆಗಳು ಬರೋದೇ ಇಲ್ವಲ್ಲ. ಅಲ್ಲ, ನೀವು ಭಾಷಣದಲ್ಲಿ ಹೇಳಿದ್ರಲ್ಲ ಸರ್, ಅಧಿಕಾರ ಬಂದಾಗೆಲ್ಲ ಅಧಿಕಾರ ಗಟ್ಟಿಯಾಗಿದೆ ಅಂತ ಸರ್. ಅದಕ್ಕೆ ಹೇಳಿದ್ದು ಮೂಢನಂಬಿಕೆಗಳು ನಂಬಲ್ಲ ಅಂತ ಒಂದು. ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್, ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿಯಾಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೆನೂ ಗಟ್ಟಿಯಾಗಿರ್ತದೆ ಸರ್. ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ. ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ಥರದಲ್ಲಿ ಡಿ.ಕೆ. ಸುರೇಶ್ ಅವರು ಬೆಂಗಳೂರಿಗೆ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಕ್ರಾಂತಿ ಅಂತ ಹೇಳಿದ್ರು ನೀವೇ ಕ್ರಾಂತಿ ಅಂತ ಹುಟ್ಟಾಕ್ದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯನ್ನು ನಾವೇ ಗೆಲ್ತೀವಿ. ಅಲ್ಲ, 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ತು ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು 2013 ಸರ್, 2013 ಅದು ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರೋದೇ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗೆ ಚರ್ಚೆಗಳಾಗ್ತಾ ಇದೆ ಸರ್. 2 ವರ್ಷ ಆಯ್ತು ಸರ್. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇದೆ. ಅನಾವಶ್ಯಕ ಚರ್ಚೆ ನಡೀತಾ ಇದೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಟಿಕೊಂಡಿದ್ದು. 5 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಚರ್ಚೆಗಳು ಈಗ ಡೇಟ್ ಫಿಕ್ಸ್ ಆಯ್ತಾ? ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಗೊಂದಲ ಏನಾದ್ರು ಇದೆಯಾ ಅಂತ? ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದೆಯಾ ಅಂತ? ಎಲ್ಲಿದೆ ಗೊಂದಲ? ನೀವೆಲ್ಲ ಗೊಂದಲ ಕ್ರಿಯೇಟ್ ಅದೇ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡ್ ಬಂದಿರಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಎಲ್ಲಿ ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್. ಖಾಲಿ ಇರೋ ಸರ್ ತುಂಬಿದ್ರೆ ಹೇಗೆ ಸರ್? 4 ಖಾಲಿ ಇದೆ ಸರ್. ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್, ಅದು ಫಿಲ್ ಆಗುತ್ತೆ ಹೇಗೆ ಸರ್ ಅಂತ? ಒಟ್ಟು 34 ಇರ್ಬೋದು. ಈಗ ಪ್ರಧಾನಿ ನಾಗೇಂದ್ರ ಒಬ್ಬ, ಬಿಟ್ರೆ ಬಾಕಿಯವರೆಲ್ಲ ಇದ್ದಾರೆ. ಅದು ರೀಫಿಲ್ ಆಗಲ್ಲ ಸರ್? ಅದು ರೀಫಿಲ್ ಆಗುತ್ತೆ ಸರ್? ಅದನ್ನು ರೀಸಬಲ್ ಆಗೋ ಸರ್. ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್. ಅದೇನ ಎಲ್ಲಿ ಹೇಳ್ಕೊಟ್ಟು ದುಡ್ಡು ದರೋಡೆ ಆಗಿದೆ ಸರ್. ಈ ಪ್ರಕರಣ ಜಾಸ್ತಿ ಆಗ್ತಿಲ್ಲ ಸರ್ ಅಂತ ಸುಳಿವು ಸಿಕ್ಕಿದೆ. ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅರೆಸ್ಟ್ ಮಾಡಿ. ಡೈಲಿಗೆ ಹೋಗಿದ್ರಿ, ಮೋದಿ ಅವರೆಲ್ಲ ಭೇಟಿ ಆಗಿದ್ರಿ ಸರ್? ಏನಾಗ್ತದೆ ಅದೆಲ್ಲ ಹೇಳಿದ್ದೀನಿ ನಾನು. ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಎರಡನೇದು, ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ ನೀವು 10.5 ಇಳುವರಿಗೆ 3,550 ಕೋಟಿ, ಇನ್ಕ್ಲೂಡಿಂಗ್ H&T ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ. ಸೊ ನಾನು ರೈತ ಚಳವಳಿ ಮಾಡ್ತಾ ಇದ್ರು, ರೈತರ ಜೊತೆ
ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬಿಟ್ಟು ಒಂದು ಟನ್ನಿಗೆ ಅಂದರೆ 11.25 ಇಳುವರಿ ಕಬ್ಬಿಗೆ 3,300 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡಿದ್ದಾರೆ. ಸರ್ ಎಸ್ ಸಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಟ್ ಎಸ್ ಟಿ ಮಕ್ಕಳಿಗೆ ಆಗಿಲ್ಲ. ಯಾರು ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ನೇರವಾಗಿ ಕೇಳ್ಬಿಡ್ರಿ, ಕೇಳೋದ್ರ ಬದಲು ಅವ್ರಿಗೆ ನೇರವಾಗಿ ಕೇಳ್ಬಿಟ್ರೆ ಆಯ್ತಲ್ಲ. ಮ್ಯಾನೇಜ್ಮೆಂಟ್ ನೀವಲ್ಲ ಸರ್, ಸರ್ಕಾರದ ಇನ್ಚಾರ್ಜ್ ಆಫ್ ದಿ ಸೋಷಿಯಲ್ ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಸರ್ 2028 ಚುನಾವಣೆ ನಿಮ್ಮ ನೇತೃತ್ವದಲ್ಲಿ 2028 ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ ಸರ್. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಬಜೆಟ್ ಬಿಡಿಸುವಂತ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ನಿನ್ನೆ. ನೆಕ್ಸ್ಟ್ ಬಜೆಟ್ ಇನ್ನು ಎಷ್ಟು ಬಜೆಟ್ ಬಿಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಾಡಿಸ್ತಾರೆ.